ಮೆರವಣಿಗೆ ಹೋಗ್ತಾರೆ ಶಿವಾಲಯದಿಂದ ಕೊಂಡಾಣ ಕೋಟೆಗೆ, ಸಿಂಹಗಡಿಗೆ. ಪುಣೆಯಿಂದ ಸ್ವಲ್ಪ ದೂರ, ಅದು 13-14 ಕಿಲೋಮೀಟರ್ ಅಷ್ಟೇ. ವೈರಿ ಪಾಳ್ಯ. ಆದರೂ ಶಿವಾಜಿಯ ಸೈನಿಕರು ಅವನನ್ನು ಬಿಜಾಪುರ ತನಕ ಅಟ್ಟಿಸ್ಕೊಂಡು ಹೋಗಿ ಹೊಡೆದು ಅವನು ಕೋಟೆ ಒಳಗೆ ಹೋಗ್ತಾರೆ. ಹೀಗೆ ಅವನ ಆದಿಲ್ ಶಾಹಿಯ ಉನ್ನತ ಸರದಾರರು ಹೆದರ್ಕೊಂಡ್ಬಿಟ್ಟು ಬಾಲ ಒಳಗೆ ಹಾಕೊಂಡು ಬಿಜಾಪುರ ಕೋಟೆ ಒಳಗೆ ಹೋಗೋದು. ಈಗಲೇ ನಮ್ಮ ಹಿಂದೂ ಸ್ವರಾಜ್ಯದಿಂದ ಹೊರಗೋಗಿ ಬಹಿಷ್ಕಾರ ನಿಮಗೆ ಅಂತೆಲ್ಲ ಸಖತ್ತಾಗಿ ಬೈದ್ಬಿಟ್ಟು ಕಳಿಸ್ತಾರೆ. ಎಲ್ಲ ನಾಟಕ ನೋಡಿ, ಎಲ್ಲ ಕಡೆ ನೋಡಿದರೆ ಹಾಹಾಕಾರ. ಆನೆಗಳು, ಒಂಟೆಗಳು, ಕುದುರೆಗಳು ಎಲ್ಲ ಚಿಲ್ಲಾಪಿಲ್ಲಿ. ಏನಾಗ್ತಾ ಇದೆ ಅಂತ ಕಿಲ್ಲೆದಾರನಿಗೆ ಗೊತ್ತಾಗೋ ಮೊದಲು ಅದು ರಂಗ ಮತ್ತು ಕೇಲ್ನ ಕೋಟೆಯ ಮುಖ್ಯ ದ್ವಾರವನ್ನು ತೆರೀತಾರೆ. ಶಿವಾಜಿಯ ಸೈನಿಕರು ಒಳಗೆ ಬರ್ತಾರೆ, ಕಿಲ್ಲೆದಾರ ಅರೆಸ್ಟ್. ಅದಕ್ಕಾಗಿ ಸಿದ್ದಿ ಜೋಹರನ್ನು ಒಂದು ಅವಕಾಶವನ್ನು, ಇದು ಈ ಆದಿಲ್ ಶಾಹಿಯ ದೌರ್ಬಲ್ಯತೆಯನ್ನು ತನ್ನ ಅವಕಾಶವನ್ನು ಹಾಗೆ ಮಾಡಿಕೊಳ್ಳಲು ಅವನು ಒಂದು ಥರ ಹೊಂಚಾಗ್ತಾ ಇದ್ದ. ಇದು ಶಿವಾಜಿ ಮಹಾರಾಜರಿಗೆ ತಮ್ಮ ಗೂಢಚಾರರಿಂದ ತಿಳಿತದೆ. ತಕ್ಷಣಕ್ಕೆ ಅವರು ಪನ್ನಾಳ ಕೋಟೆಗೆ ದಾಳಿ ಮಾಡ್ತಾರೆ. ಅಲ್ಲಿ ಅಣ್ಣಾಜಿ ದತ್ತ ಅಂತ ಒಬ್ಬ ಇರ್ತಾರೆ, ಅವರು ಭಾಳ ಚಾಣಕ್ಯ. ಅವರು ಸೀದಾ ಹೋಗ್ಬಿಟ್ಟು ಕಿಲ್ಲೆದಾರನಿಗೆ ಹೇಳ್ತಾರೆ, ನೋಡಪ್ಪ, ನಾವು ಯುದ್ಧ ಮಾಡ್ತೀವಿ, ಯುದ್ಧದಲ್ಲಿ ಸುಮ್ಮನೆ ನಿಮ್ಮ ಜನನೂ ಸಾಯ್ತಾರೆ, ನಮ್ಮ ಜನನೂ ಸಾಯ್ತಾರೆ. ಅದ್ರ ಬದಲಿಗೆ ನೀನು ಕೋಟೆ ನಮ್ಗೆ ಕೊಟ್ಬಿಡು, ನಿಮಗೆ ಏನು ಹಾನಿ ಮಾಡೋಲ್ಲ, ನೀನು ಸೀದಾ ಹೋಗ್ಬಿಡು, ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಸೈನಿಕರನ್ನೆಲ್ಲ ತಗೊಂಡು ಹೋಗ್ಬಿಡು. ನಿಮ್ಮ ಸೈನಿಕರಲ್ಲಿ ಯಾರಾದರೂ ಹಿಂದೂ ಸೈನಿಕರಿದ್ದರೆ, ಮರಾಠ ಸೈನಿಕರಿದ್ದರೆ ಅವರಿಗೆ ನಾವು ಒಂದು ಅವಕಾಶ ಕೊಡ್ತೀವಿ. ನೀವು ನಮ್ಮ ರೋಹಿದೇಶ್ವರ ಬೆಟ್ಟದ ಮೇಲೆ, ಶಿವಲಿಂಗದ ಮೇಲೆ ಒಂದು ಪ್ರತಿಜ್ಞೆ ತಗೊಂಡು ಹಿಂದೂ ಸ್ವರಾಜ್ಯಕ್ಕಾಗಿ ನಾವು ಹೋರಾಡ್ತೀವಿ ಅಂತ ಪ್ರತಿಜ್ಞೆ ತಗೊಂಡ್ರೆ ನಮ್ಮ ಸೈನ್ಯ ಸೇರ್ಬೋದು, ನಿಮಗೇನು ಅನ್ಯಾಯ ಆಗೋದಿಲ್ಲ. ನಿಮ್ಮದು ಸಂಪತ್ತು ಗಿಂಪತ್ತು ಏನಿದೆ ಎಲ್ಲ ತಗೊಂಡು ಶಾಂತಿಯಿಂದ ಹೋಗಿ ಕೋಟೆ ನಮ್ಗೆ ಕೊಡಿ. ಆಶ್ಚರ್ಯ, ಅಣ್ಣಾದತ್ತ ಕೇವಲ 2,000 ಸೈನ್ಯವನ್ನು ತಗೊಂಡು ಹೋಗಿರ್ತಾನೆ. ಪನ್ನಾಳ ಕೋಟೆಯ ಕಿಲ್ಲೆದಾರ, ಆದಿಲ್ ಶಾಹಿ ಕಿಲ್ಲೆದಾರ, ಅವನಿಗೆ ಗೊತ್ತಿರುತ್ತೆ ಆದಿಲ್ ಶಾಹಿ ತುಂಬ ಪೆಟ್ಟು ತಿಂದಿದ್ದಾನೆ, ಇವರಿಗೆ ನಾನು ಅಪೋಸ್ ಮಾಡಿದರೆ ಸುಮ್ಮನೆ ನನ್ನ ಜೀವ ಕಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕೋಟೆ ಅವನಿಗೆ ಪನ್ನಾಳ ಒಂದು ಹನಿ ರಕ್ತ ಬೀಳಲ್ಲ, ಶಿವಾಜಿ ಮಹಾರಾಜರಿಗೆ ಕೋಟೆ ಕೊಡ್ತಾನೆ, ಸೀದಾ ಹೊರಟೋಗ್ತಾರೆ. ಪನ್ನಾಳ ಕೋಟೆ ಕೇವಲ ಒಂದು ಅರ್ಧ ಗಂಟೆ 1 ಗಂಟೆಯ ಮಾತುಕತೆಯಿಂದನೇ ಶಿವಾಜಿ ಮಹಾರಾಜರಿಗೆ ಸಿಗುತ್ತೆ. ಪನ್ನಾಳ ಕೋಟೆ ಒಂದು ಬಹಳ ಇಂಪಾರ್ಟೆಂಟ್ ಕೋಟೆ ಅದು. ಅಲ್ಲಿಂದಾಗಿ ಹತ್ತಿರದಲ್ಲೇ ಇದ್ದ ವಸಂತಗಡ ಮತ್ತು ಪಾವನಗಡ, ಇನ್ನೆರಡು ಕೋಟೆಗಳು ಶಿವಾಜಿ ಮಹಾರಾಜರು 1-2 ವಾರದಲ್ಲೇ ವಶಪಡಿಸ್ಕೋತಾರೆ. ಮತ್ತು ಕೊಂಡಾಣ ಕೋಟೆಯ ಬಹಳ ಒಂದು ತಮಾಷೆ ನಡೀತದೆ. ಕೊಂಡಾಣ ಕೋಟೆ, ಕೊಂಡಾಣ ಅಂತ ಹೇಳಿದರೆ ಸಿಂಹಗಡ, ಅದು ಆಮೇಲೆ ಬರುತ್ತೆ. ಸಿಂಹಗಡ ತಾನಾಜಿ ಮಾಲುಸರೆ ಬಲಿದಾನ ಆಗೋಕ್ಕಿಂತ ಮೊದಲು ಅದರ ಹೆಸರು ಕೊಂಡಾಣ ಅಂತಲೇ ಇತ್ತು. ಕೊಂಡಾಣ ಕೋಟೆಯ ಹೊಸ ಕಿಲ್ಲೆದಾರನಾಗಿ ಒಬ್ಬ ಮಿಯಾ ರಹೀಮ್ ಖಾನ್ ಅಂತ ಇರ್ತಾನೆ. ಅವನು ಶಿರ್ವಾಲ್ ಕೋಟೆಯ ಕಿಲ್ಲೆದಾರ ಆಗಿದ್ದ. ಶಿರ್ವಾಲ್ ಅಂದರೆ ಸ್ವಲ್ಪ ಚಿಕ್ಕ ಕೋಟೆ, ಶಿರ್ವಾಲ್ ಕೋಟೆಯ ಕಿಲ್ಲೆದಾರ ಆಗಿದ್ದ. ಅವನಿಗೆ ಸ್ವಲ್ಪ ಪ್ರಮೋಷನ್, ಬಡ್ತಿ ಆಯಿತು. ಭಾಳ ಖುಷಿ. ಒಂದು ಮೆರವಣಿಗೆ ಬಾಜಾ ಭಜಂತ್ರಿ ತಗೊಂಡು ಎಲ್ಲ ಜೈಕಾರ ಹಾಕ್ತಾ ಅವನು ಕುದುರೆ ಮೇಲೆ, ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು, ಆನೆ ಮೇಲೆ ಕೂತ್ಕೊಂಡು ಎಲ್ಲ ಮೆರವಣಿಗೆ ಹೋಗ್ತಾರೆ ಶಿವಾಲಯದಿಂದ ಕೊಂಡಾಣ ಕೋಟೆಗೆ, ಸಿಂಹಗಡಿಗೆ. ಪುಣೆಯಿಂದ ಸ್ವಲ್ಪ ದೂರ, ಅದು 13-14 ಕಿಲೋಮೀಟರ್ ಅಷ್ಟೇ. ಬಾಜಾ ಭಜಂತ್ರಿ ಸಮೇತ ಹೋಗ್ತಾನೆ, ಎಲ್ಲ ಜೈಕಾರ. ಸಿಂಹಗಡ ಕೋಟೆ ಹತ್ತಿರ ಬರ್ತಾನೆ, ನೋಡ್ತಾನೆ, ಕೋಟೆ ಮೇಲೆಲ್ಲ ಫುಲ್ ಕೇಸರಿ ಬಾವುಟ ಶಿವಾಜಿ ಮಹಾರಾಜರದು. ಅಲ್ಲಿಯ ಕಿಲ್ಲೆದಾರನ ಕೇವಲ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಅವನನ್ನು ಸೋಲಿಸಿ ಆ ಕೋಟೆಯನ್ನು ಶಿವಾಜಿ ಮಹಾರಾಜರ ಸೈನಿಕರು ವಶಪಡಿಸ್ಕೊಂಡಿರ್ತಾರೆ. ಶಿವಾಜಿ ಮಹಾರಾಜ ಖುದ್ದು ಅಲ್ಲಿ ಸಿಂಹಗಡದ ಮೇಲೆ ಇರ್ತಾರೆ, ಕೋಟೆ ಬಾಗಿಲೆಲ್ಲ ಮುಚ್ಚಿರ್ತಾರೆ. ಎಲ್ಲಿ ನೋಡಿದರೂ ಕೇಸರಿ ಬಾವುಟ ಹಿಂದೂ ಸ್ವರಾಜ್ಯದ್ದು. ನೋಡಿಬಿಟ್ಟು ಹೆದರಿಬಿಟ್ಟು ಅವನು ಓಡೋಗ್ತಾನೆ. ಶಿವಾಜಿ ಮಹಾರಾಜರು ಆ ತಮಾಷೆ ನೋಡಲಿಕ್ಕೆ ಕಾಯ್ಕೊಂಡಿರ್ತಾರೆ. ಅಲ್ಲೇ ಅಕ್ಕಪಕ್ಕದ ಕಾಡುಗಳಲ್ಲಿ 1,000, 2,000 ಸೈನಿಕರು ಕದ್ದು ಕೂತ್ಕೊಂಡಿರ್ತಾರೆ. ಮಿಯಾ ರಹೀಮ್ ಖಾನ ಓಡ್ಕೊಂಡು ಹೋಗ್ಬೇಕಾದ್ರೆ ಅವನನ್ನು ಶಿರ್ವಾಲ್ ತನಕ ಅಟ್ಟಿಸ್ಕೊಂಡು ಹೋಗ್ತಾರೆ. ಶಿರ್ವಾಲ್ ಕೋಟೆಯಲ್ಲಿ ಅವನ ಫ್ಯಾಮಿಲಿ, ಅಂದರೆ ಜನಾನ ಅದು ಇದು ಎಲ್ಲ ಫ್ಯಾಮಿಲಿ ಎಲ್ಲ ಹೆಣ್ಣುಮಕ್ಕಳೆಲ್ಲ ಇರ್ತಾರೆ. ಅವರಿಗೆ ಧೈರ್ಯ ಉಂಟು, ಶಿವಾಜಿ ಅವರ ಹೆಣ್ಣು ಮಕ್ಕಳಿಗೆ ಏನು ಮಾಡೋದಿಲ್ಲ ಅಂತ ಅವರಿಗೆ ತುಂಬ ಧೈರ್ಯ. ಅದಕ್ಕಾಗಿ ಅವನು ಅಲ್ಲಿಂದ ಶಿರ್ವಾಲ್ ಕೋಟೆಗೆ ಹೋಗ್ತಾನೆ. ಅಲ್ಲಿ ತನಕ ಅಟ್ಟಿಸ್ಕೊಂಡು ಬರ್ತಾರೆ. ಇಲ್ಲಿದ್ದರೆ ನಾನು ಬದುಕಲ್ಲ ಅಂತ ಹೇಳಿಬಿಟ್ಟು ಅವನು ಬಿಜಾಪುರ ಕೋಟೆ ತನಕ ಹೋಗ್ತಾನೆ. ಶಿರ್ವಾಲಿಂದ ಬಿಜಾಪುರ ಕೋಟೆ ಸಾಧಾರಣ 100 ಕಿಲೋಮೀಟರ್ ಮೇಲೆ ವೈರಿ ಪಾಳ್ಯ. ಆದರೂ ಶಿವಾಜಿಯ ಸೈನಿಕರು ಅವನನ್ನು ಬಿಜಾಪುರ ತನಕ ಅಟ್ಟಿಸ್ಕೊಂಡು ಹೋಗಿ ಹೊಡೆದು ಅವನು ಕೋಟೆ ಒಳಗೆ ಹೋಗ್ತಾರೆ. ಹೀಗೆ
ಅವನ ಆದಿಲ್ ಶಾಹಿಯ ಉನ್ನತ ಸರದಾರರು ಹೆದರ್ಕೊಂಡ್ಬಿಟ್ಟು ಬಾಲ ಒಳಗಾಕೊಂಡು ಬಿಜಾಪುರ ಕೋಟೆ ಒಳಗೆ ಹೋಗೋದು. ಒಬ್ಬನೇ ಒಬ್ಬ ಸರ್ದಾರನಾದಲ್ಲಿ ಒಂದು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಎದುರು ನಿಂತು ಶಿವಾಜಿ ಮಹಾರಾಜನ ಎದುರಿಸುವಂಥ ಒಬ್ಬನೇ ಒಬ್ಬ ಸರ್ದಾರ ಉಳಿದಿರಲಿಲ್ಲ. ಇದು ಯಾವುದೇ ಒಬ್ಬ ಸುಲ್ತಾನನಿಗಾಗಲಿ ರಾಜನಿಗಾಗಲಿ ತುಂಬ ಚಿಂತಾಮಯವಾದ ಒಂದು ಇದರಿಂದ ಎಲ್ಲ ಸರ್ದಾರರು ಹೀಗೆ ಬಾಲ ಒಳಗಾಕೊಂಡು ಓಡಿ ಹೋದರೆ ಶಿವಾಜಿಯನ್ನು ಎದುರಿಸೋರು ಯಾರು? ಆದಿಲ್ ಶಾಹಿಯ ರಾಜ್ಯ ಅರ್ಧಕ್ಕರ್ಧ ಕಮ್ಮಿ ಆಗೋಗಿತ್ತು, ಅರ್ಧಕ್ಕರ್ಧ ಶಿವಾಜಿಯ ಕೈಲಿ ಬಂದಿತ್ತು. ಬಿಜಾಪುರ ರಾಜ್ಯ ಒಂದು ಶ್ರಿಂಕ್ ಆಗಿಬಿಟ್ಟು ಅರ್ಧಕ್ಕರ್ಧ ಬಂದಿತ್ತು ಶಿವಾಜಿ ಮಹಾರಾಜರ ಕೈಯಲ್ಲಿ. ಅದರ ನಂತರ ಅಲ್ಲೊಂದು ರಂಗ್ನ ಮತ್ತು ಖೇಳ್ನ ಅಂತ ಒಂದು 2 ಕೋಟೆಗಳಿದ್ದಾವೆ. ದೊಡ್ಡ ಕೋಟೆ, ಅದು ದಂಡು ಪ್ರದೇಶ, ಸಾಧಾರಣ ಒಂದು 20,000 ಸೈನಿಕರು ಇರ್ಬೋದು. ಎಲ್ಲ ಅದು ಏಕ್ದಮ್ ಎತ್ತರವಾಗಿದೆ, ಕಡಿದಾದ ಬೆಟ್ಟ, ವಿಶಾಲ್ಗಢ ಅಂತೇಳಿ ಅದರ ಹೆಸರು ಶಿವಾಜಿ ಮಹಾರಾಜರು ಬದಲಿಸ್ತಾರೆ, ರಂಗ್ನ ಮತ್ತು ಖೇಲ್ನ ಅಂಥೇಳಿ. ಅದನ್ನು ಅವರಿಗೆ ಬೇಕು ಅಂಥೇಳಿ. ಆದರೆ ಅದನ್ನು ವಶಪಡಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ, ಬಹಳ ದೊಡ್ಡ ಕೋಟೆ, ಅದು ಸುಸಜ್ಜಿತವಾದ ಕೋಟೆ. ಅದು ಬೇಕು ಅಂತ ಹೇಳಿದರೆ ಅದಕ್ಕೆ ಬೇರೆ ಏನಾದರೂ ರಣನೀತಿ ಮಾಡಬೇಕು. ಸುಮ್ಮನೆ ಎದುರು ಯುದ್ಧ ಮಾಡಿದರೆ ಶಿವಾಜಿ ಮಹಾರಾಜರಿಗೆ ಸುಮ್ಮನೆ ವ್ಯರ್ಥವಾಗಿ ಅವರ ಸೈನಿಕರು ನಷ್ಟರಾಗ್ತಾರೆ, ಸಾಯ್ತಾರೆ. ಅದನ್ನು ತಪ್ಪಿಸ್ಕೊಳ್ಳಿಕ್ಕಾಗಿ ಶಿವಾಜಿ ಮಹಾರಾಜರು ಒಂದು ಉಪಾಯ ಮಾಡ್ತಾರೆ. ಪಬ್ಲಿಕ್ಕಾಗಿ ಒಂದು 200 ಜನ ಕರೆದು ಅವರ ಆಸ್ಥಾನದಲ್ಲಿ ಕರೆದು ಅವ್ರ ಸರ್ದಾರನ್ನ ಸಖತ್ತಾಗಿ ಬೈತಾರೆ. ನೀವು ಹಾಗೆ ಮಾಡಿದ್ದೀರಾ, ಹೀಗೆ ಮಾಡಿದ್ದೀರಾ ಅಂತೇಳಿ ಸಖತ್ತಾಗಿ ಬೈತಾರೆ, ಚೀಮಾರಿ ಹಾಕ್ತಾರೆ. ಅವರಿಗೆಲ್ಲ ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಕೊಟ್ಬಿಟ್ಟು ಅವರಿಗೆ ಈಗಲೇ ನಮ್ಮ ಹಿಂದೂ ಸ್ವರಾಜ್ಯದಿಂದ ಹೊರಗೋಗಿ ಬಹಿಷ್ಕಾರ ನಿಮಗೆ ಅಂತೆಲ್ಲ ಸಖತ್ತಾಗಿ ಬೈದ್ಬಿಟ್ಟು ಕಳಿಸ್ತಾರೆ. ಎಲ್ಲ ನಾಟಕ. ಇವರು ಹಾಗೆ ಮಾಡ್ತಾರೆ. ಮಾಡಿಬಿಟ್ಟು ಸೀದಾ ರಂಗನ ಮತ್ತು ಖೇಲ್ನ ಕೋಟೆಯ ಹತ್ತಿರ ಹೋಗ್ಬಿಟ್ಟು ಅಲ್ಲಿಯ ಒಬ್ಬ ಮುಸ್ಲಿಂ ಸರ್ದಾರ ಇರ್ತಾನೆ. ಅವನಿಗೆ ಹೇಳ್ತಾರೆ, ಹೀಗೆ ನಮಗೆ ಶಿವಾಜಿ ಅನ್ಯಾಯ ಮಾಡಿದ್ದಾನೆ, ಅವನು ಹೀಗೆ ಎಲ್ಲ ಶಿವಾಜಿಗೆಲ್ಲ ಸಖತ್ತಾಗಿ ಬೈತಾರೆ ಏಕವಚನದಲ್ಲಿ. ಇವನಿಗೆ ಖುಷಿಯಾಗುತ್ತೆ, ಶಿವಾಜಿಯ ಸರ್ದಾರರು ನನ್ನ ಜೊತೆಗೆ ಬಂದಿದ್ದಾರೆ ಅಂತ ಹೇಳಿದರೆ ನನ್ನ ಬಲ ಸ್ವಲ್ಪ ಹೆಚ್ಚಾಗುತ್ತೆ, ನಾನು ಶಿವಾಜಿಯ ರಣತಂತ್ರ ಒಳಗಿನ ರಹಸ್ಯ ಮಾತುಗಳೆಲ್ಲ ಇವರಿಗೆ ಗೊತ್ತಿರುತ್ತೆ, ಅದರಿಂದ ನಾನು ಲಾಭ ಪಡ್ಕೋಬೋದು ಅಂಥೇಳಿ ಕೋಟೆ ಒಳಗೆ ತಗೋತಾರೆ. ಕೋಟೆ ತಗೊಂಡ ನಂತರ 1 ವಾರ 2 ವಾರ ಇವರು ನಿಯತ್ತಾಗಿ ಈ ಕಿಲ್ಲೆದಾರನಿಗಾಗಿ, ಆದಿಲ್ ಶಾಹಿಯ ಕಿಲ್ಲೆದಾರನಾಗಿ ಕೆಲಸ ಮಾಡ್ತಾರೆ. ಶಿವಾಜಿ ಮೇಲೆಲ್ಲ ಚಾಡಿ ಹೇಳೋದು, ಆ ಕೋಟೆಗೆ ಹೀಗೆ ಹೋಗಬೇಕು, ಹಾಗೆ ಹೋಗಬೇಕು, ಎಲ್ಲ ರಹಸ್ಯಗಳನ್ನೆಲ್ಲ ತಪ್ಪು ಹೇಳ್ತಾ ಹೋಗ್ತಾರೆ. ಇವನು ಭಾಳ ಇಂಪ್ರೆಸ್ ಆಗಿ ಹೋಗ್ತಾನೆ. ಇಂಪ್ರೆಸ್ ಆದ ನಂತರ ಒಂದು ಪೂರ್ವ ನಿರ್ಧರಿತ ಒಂದು ದಿನ, ಇಂಥ ದಿನ ಇವರು ಹೀಗೆ ಕೆಲಸ ಮಾಡಬೇಕು, ಇಂಥ ದಿನ ಇಷ್ಟು ಸಮಯಕ್ಕೆ ಶಿವಾಜಿ ಒಂದು 2,000-3,000 ಸೈನಿಕರನ್ನು ತಗೊಂಡು ಕೋಟೆ ಬಾಗಿಲಿಗೆ ಹತ್ರ ಬರಬೇಕು. ಎಲ್ಲ ಒಂದು ಪ್ರೀ ಪ್ಲ್ಯಾನ್. ರಂಗ್ನ ಮತ್ತು ಖೇಲ್ನ ಈ 100-200 ಜನ ಶಿವಾಜಿಯ ಸೈನಿಕರು ಒಳಗಿಂದ ಒಳಗೆ ಅಲ್ಲಿ ಹುಲ್ಲು ಮೇದೆ, ಅಲ್ಲ ಪ್ರಾಣಿಗಳಿಗೆಲ್ಲ ತಿನ್ನಿಸ್ಲಿಕ್ಕೆ ಹುಲ್ಲು ಇಟ್ಟಿರ್ತಾರೆ, ಖಜಾನೆ ಇಟ್ಟಿರ್ತಾರೆ. ಅದರಲ್ಲಿ ಕೆಲವು ಪಿಪಾಯಿಗಳಲ್ಲಿ ಸ್ಫೋಟಕ, ಗಂಧಕ ಅಂಥದ್ದು ಸಿಡಿಮದ್ದುಗಳನ್ನು ಇಟ್ಟಿರ್ತಾರೆ. ಎಲ್ಲದಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಎಲ್ಲ ಕಡೆ ನೋಡಿದರೆ ಹಾಹಾಕಾರ. ಆನೆಗಳು, ಒಂಟೆಗಳು, ಕುದುರೆಗಳು ಎಲ್ಲ ಚಿಲ್ಲಾಪಿಲ್ಲಿ. ಏನಾಗ್ತಾ ಇದೆ ಅಂತ ಕಿಲ್ಲೆದಾರನಿಗೆ ಗೊತ್ತಾಗೋ ಮೊದಲು ಅದು ರಂಗ್ನ ಮತ್ತು ಖೇಲ್ನ ಕೋಟೆಯ ಮುಖ್ಯ ದ್ವಾರವನ್ನು ತೆರೀತಾರೆ. ಶಿವಾಜಿಯ ಸೈನಿಕರು ಒಳಗೆ ಬರ್ತಾರೆ, ಕಿಲ್ಲೆದಾರ ಅರೆಸ್ಟ್. ಏನಾಗಿದೆ ಗೊತ್ತಾಗೋ ಮುಂಚೆನೇ ರಂಗ್ನ ಮತ್ತು ಖೇಲ್ನ ಕೋಟೆ ಶಿವಾಜಿಯ ವಶ. ದೊಡ್ಡ ಪ್ರದೇಶ, ಅದು ದಂಡು ಪ್ರದೇಶ, ಭಾಳ ಸ್ಟ್ರಾಂಗ್. ಅದು ಶಿವಾಜಿಗೆ ಸಿಕ್ಬಿಡುತ್ತೆ. ಅದು ಆಘಾತ ಆದಿಲ್ ಶಾಹಿಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ. ಏನಾದರೂ ಮಾಡಲೇಬೇಕೀಗ. ಮಾಡದೇ ಇದ್ದರೆ ಆದಿಲ್ ಶಾಹಿ ಹೋಗ್ತಾನೆ. ಅದನ್ನು ನೋಡಿಬಿಟ್ಟು ಆ ಕೋಟೆಯ ವಿಶಾಲತೆಯನ್ನು ನೋಡಿಬಿಟ್ಟು ಶಿವಾಜಿ ಮಹಾರಾಜರ ಇನ್ನೊಂದು ವಿಶೇಷತೆ ಅಂದರೆ, ಅವರು ಯಾವುದೇ ಕೋಟೆಯನ್ನು ವಶಪಡಿಸಿಕೊಂಡಿದ್ದ ತಕ್ಷಣ ಅದರ ಇದ್ದ ಹೆಸರನ್ನು ಪಾರ್ಸಿ ಹೆಸರು ಅಥವಾ ಉರ್ದು ಹೆಸರು, ಮುಸಲ್ಮಾನರು ಇಟ್ಟ ಹೆಸರು ಬದಲಿಸ್ಬಿಟ್ಟು ಸಂಸ್ಕೃತಮಯ ಮಾಡೋದು. ಅವ್ರ ಹತ್ರ ಒಂದು 300, 400, 500 ಕೋಟೆಗಳಿತ್ತು. ಒಂದೇ ಒಂದು ಕೋಟೆಯ ಹೆಸರು ಪಾರ್ಸಿ ಹೆಸರಾಗಲಿ, ಉರ್ದು ಹೆಸರಾಗಲಿ, ಮುಸ್ಲಿಂ ಹೆಸರು ಇರಲಿಲ್ಲ. ಎಲ್ಲರ ಹೆಸರು ಅವರು ಸಂಸ್ಕೃತಮಯ ಮಾಡಿದರು. ಅದರ ಹೆಸರು ವಿಶಾಲ ಆಗಿದೆ ಕೋಟೆ ಅಂತ ಹೇಳಿದ್ರೆ ಅದಕ್ಕೆ ವಿಶಾಲ್ಗಢ ಅಂತ ಹೇಳ್ತಾರೆ. ಈ ವಿಶಾಲ್ಗಢ ಮುಂದೆ ಬರುತ್ತೆ. ಅದು ಈ ವಿಶಾಲ್ಗಢ ಕೋಟೆ ಶಿವಾಜಿ ಮಹಾರಾಜರ ಪ್ರಾಣವನ್ನು ಒಂದು ಸಲ ರಕ್ಷಣೆ ಮಾಡುತ್ತೆ. ಅದು ಪನ್ನಾಳ ಕೋಟೆಯಿಂದ ಪಾವನಖಿಂಡ ಮೂಲಕ ವಿಶಾಲ್ಗಢಕ್ಕೆ ಅವರು ತಪ್ಪಿಸ್ಕೊಂಡು ಹೋಗ್ಬೇಕಾರೆ
ಅದವರ ಜೀವ ರಕ್ಷಣೆ ಮಾಡುತ್ತೆ ವಿಶಾಲ್ಗಢ. ಹೀಗೆ ಒಂದೊಂದಾಗಿ ಕೋಟೆ ಎಲ್ಲವೂ ಶಿವಾಜಿ ಮಹಾರಾಜರ ಕೈವಶ ಆಗುತ್ತೆ. ಅವರನ್ನು ಶಿವಾಜಿ ಮಹಾರಾಜರನ್ನು ಪ್ರಶ್ನೆ ಮಾಡುವಂತಹ, ಸವಾಲು ನೀಡುವಂತಹ, ಉತ್ತರ ನೀಡುವಂತಹ ಒಬ್ಬನೇ ಒಬ್ಬ ಸರ್ದಾರ ಆದಿಲ್ ಶಾಹಿ ಕೈ ಕೆಳಗೆ ಇರಲಿಲ್ಲ. ಎಲ್ಲರೂ ಶಿವಾಜಿ ಅಂದ್ರೇ ನಡುಕ, ಶಿವಾಜಿ ಅಂದ್ರೇ ಥರ ಅಂತ ನಡ್ಗೋದು, ಎಲ್ಲ ಓಡೋಗೋದು, ಬಿಜಾಪುರ ಕೋಟೆ ಒಳಗೆ ಹೋಗೋದು. ಹೀಗಾಗಿಬಿಟ್ಟು ಕೊನೆಗೆ ಯಾರೋ ಒಬ್ಬ ಮೀರಜ್ ಅಂತ ಒಂದು ಕೋಟೆ ಇದೆ, ಆ ಮೀರಜ್ ಪ್ರಾಂತದ ಸರ್ದಾರ್, ಅವನು ಸ್ವಲ್ಪ ಹೆಸರುವಾಸಿ. ಅವನ ಹೆಸರು ರುಸ್ತುಮ್ ಇ ಜಮಾನ್ ಅಂತೇಳಿ, ರುಸ್ತುಮ್ ಜಮಾನ್. ಅವನು ಸ್ವಲ್ಪ ಪ್ರಸಿದ್ಧ, ಸ್ವಲ್ಪ ಬಲಶಾಲಿ, ನಮ್ಮ ಅಫ್ಜಲ್ ಖಾನ್ ಥರನೇ ಸ್ವಲ್ಪ ಎತ್ತರದ ಗಟ್ಟಿ ಆಳು. ಅವನಿಗೆ ಕರೀತಾನೆ ಮೀರಜ್, ಅವನಿಗೆ ರಾಜಾಜ್ಞೆ ಕೊಡ್ತಾನೆ, ಅವನಿಗೆ ಒಂದು ಫರ್ಮಾನ್ ಕಳಿಸ್ತಾನೆ, ಹೋಗ್ಬಿಟ್ಟು ಶಿವಾಜಿಯನ್ನು ಅಟ್ಯಾಕ್ ಮಾಡು.